ಏನು ಪಂಚ್ ಹೊಡೆದೆಮ್ಮ ಲೆಫ್ಟ್ ಹ್ಯಾಂಡ್ ಸೂಪರ್ ಸೂಪರ್ ಬಿರ್ಲಿ ಯಾರು ಎಷ್ಟು ಗೆದ್ರಿ? ನನಗೆ 500, ನನಗೆ 200, ನನಗೆ 175. ನಿನಗೆ 1000 ರೂಪಾಯಿ ಕಟ್ಟೆ ಬಂದಿದ್ದು 5000. ಅರೆ ಹೊಡೆದಲ್ಲ ಮಗನೇ ಜಾಕ್ಪಟ್ನಾ. ಜಾಕು ಇಲ್ಲ ಪಾಟು ಇಲ್ಲ, ಅವೆಲ್ಲ ನಮ್ಗೆ ಅಲರ್ಟ್ ಆಗಿದ್ರೆ ಈಗ ಬೇವರ್ಸಿಗಳ ತರ ಬೆಟ್ ಕಟ್ಕೊಂಡು ಜೀವನ ಮಾಡ್ತಿದ್ವಾ? ರಾಜನ್ ತರ 9 to 5 ಜಾಬ್ ಮಾಡ್ಕೊಂಡು ಹೆಂಡತಿ ಜೊತೆ ಸುತ್ತಾಡ್ಕೊಂಡು ಮಕ್ಕಳಿಗೆ ಹುಟ್ಟಿಸ್ಕೊಂಡು ಸಾಯಕ್ ಮುಂಚೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹಾಡಿ ಸಾಯ್ತಾ ಇದ್ದೆ. ಆದ್ರೆ ನಾನ್ ಸಾಯೋದಿಲ್ಲ. ಹೆಣ್ಣು ತರ ಬಾಯಿ ಬಿಡ್ಕೊಂಡಿದಾರಲ್ಲ ಈ ಇನ್ಫ್ಲೂಯೆನ್ಸ್ ಮಾಡೋ ಜನ, ಅವ್ರನ್ನ ಮಟ್ಟ ಹಾಕೋ ಮುಂಚೆ ನಾನ್ ಸಾಯ್ಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ಏನ್ರೋ ಇವತ್ತು ಇಷ್ಟೊಂದು ಸೀರಿಯಸ್ ಮಾತಾಡ್ತಾ ಇದೀರಾ? ಹೀಗೆ ಇಷ್ಟು ದಿವಸ ರಾಮಾಯಣ ಓದ್ತಾ ಇದ್ವಿ, ಇನ್ನು ಮುಂದೆ ಮಹಾಭಾರತ ಓದೋಣ ಅಂತ. ಅಂದ್ರೆ ಅಂದ್ರೆ ನಾವು ಗೂಂಡಗಳಾಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಏನು ಗೂಂಡನ? ಆಗ ಎದುರ್ಸೋ ಜನ ಎದುರ್ತಾರೆ, ರಾಕ್ಷಸರು ರಕ್ಷಕರಾಗ್ತಾರೆ. ಬಂಡವಾಳ ಇಲ್ದೇನೆ ದುಡ್ಡು ಬಡ್ಡಿಗ್ ಬಡ್ಡಿ. ಯಾಕೆ ಚಕ್ಕರ್ ಬಡ್ಡಿ ಬೇಡವಾ? ಹಾಕ್ತೀನಿ ಮಗನ. ಅಲ್ಲ ಕ್ಲೀನ್ ಸೊಸೈಟಿಗೆ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಏನಾಯ್ತು? ಆಗಂತ ಇದ್ವಿ, ಆದ್ರೆ ಇನ್ನು ಮುಂದೆ ಅನ್ನೋದಿಲ್ಲ. ಅದೇ ಯಾಕೆ ಅಂದೆ? ಅದೇ ಯಾಕೆ 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 ಅಂತ ಖ್ಯಾತೆ ಎತ್ತಿರ್ತಾರಲ್ಲ, ಅದಕ್ಕೇನೆ. ಅರ್ಜುನ್, ಐ ಆಮ್ ಫೆಡ್ ಅಪ್ ವಿತ್ ದಿಸ್ ಸಿಸ್ಟಮ್. ಇದನ್ನ ಯಾರಿಂದ ಹೊಡೆದೆ ಗೊತ್ತಾ? ಅದೇ ಬೆಡ್ಸಲ್ ಗೆದ್ದಿರ್ತೀಯ? ಅಲ್ಲ, ಆ ಅಲಾಲ್ ಕೋರ ಲಂಚ ತಗೊಂಡ್ ಕೆಲ್ಸ ಕೊಡ್ದೆ ನಿನ್ ಕೈಲಿ ಮಚ್ಚೆಟ್ ತಿನ್ನಲ್ಲ ಅವನಿಂದ. ಹೇಳ್ಕೊಳಕ್ ದೊಡ್ಡ ಜನ, ತಿನ್ನೋದ್ ನಮ್ ಮೇಲು. ಇವ್ರೊಬ್ರೇ ಅಲ್ಲ, ಇಂಥವ್ರು ಎಷ್ಟು ಜನ ಇದಾರೆ ಅಂತ ನಿನಗ್ ಗೊತ್ತಿಲ್ವಾ? ಇವರಿಂದ ದುಡ್ಡೊಂದೇ ಅಲ್ಲ, ಇನ್ನೂ ವಸೂಲಿ ಮಾಡೋದಿದೆ. ಅವ್ರು ನಮ್ ಕನ್ಸ್ ಕದ್ದಿದ್ದಾರೆ, ಆಯುಷ್ ಕದ್ದಿದ್ದಾರೆ, ಗುರಿನ್ ಕದ್ದಿದ್ದಾರೆ. ಇದನ್ನೆಲ್ಲ ನಾನು ವಸೂಲಿ ಮಾಡ್ತೀನಿ. ಅರ್ಜುನ್, ನೀನು ನಮ್ ಜೊತೆ ಇರ್ತೀಯಾ? ಯಾಕೋ ಸಂದೇಹ? ಒಂದೇ ತಟ್ಟೆಲಿ ಊಟ ಮಾಡ್ತಿದೀವಿ ಅಂದ್ಮೇಲೆ ನನ್ ಕೈಲಿ ಇಷ್ಟು ಕೂಡ ಮಾಡಕ್ಕಾಗಲ್ವಾ? ಕಮಾನ್, ಸಾವು ಒಂದೇ ಕಣ್ರೋ ನನ್ನನ್ನು ನಿಮ್ಮಿಂದ ದೂರ ಮಾಡಕ್ ಸಾಧ್ಯ. ಹಾಯ್, ತುಂಬಾ ಲೇಟ್ ಆಯ್ತು, ಐ ಆಮ್ ಸಾರಿ. ಹೊಟ್ಟೆ ತಾಳ ಹಾಕ್ತಾ ಇದೆ, ಊಟ ಹಾಕ್ತ್ಯಾ? ಯಾಕೆ ಇದ್ಯಾಕ್ ಬಾಬಿ ಹಂಗ್ ನೋಡ್ತಾ ಇದ್ಯಾ? ಒಳ್ಳೆ ಕಳ್ಳರು ನೋಡ್ದಂಗೆ. ನಾವು ಪಾಂಡವ ವಂಶಸ್ಥರು. ಧರ್ಮರಾಯ, ಅರ್ಜುನ, ನಕುಲ, ಭೀಮ, ಸಹದೇವ. ಓ, ಅಭಿ ಎಲ್ಲಿ ಅಂತನಾ? ಇಲ್ಲೇ ಇದಾನಲ್ಲ, ಅಲ್ಲೇ ಒಳ್ಳೆ ಕರೆಂಟ್ ಹೊಡೆದಂಗ ಆಯ್ತಲ್ಲಪ್ಪ. ಇವತ್ತೇನು ಅಮಾವಾಸ್ಯೆನಾ? ಎದ್ ಮಗಳು ಸರಿ ಇಲ್ಲ ಅಂತ ಕಾಣುತ್ತೆ. ನನಗ್ ಗೊತ್ತಿಲ್ಲಪ್ಪ, ನನ್ಗೇನು ಹೊಟ್ಟೆ ಹಸಿತಾ ಇಲ್ಲ. ನಮ್ ಬರ್ಲ ಏನಾಯ್ತೆ? ಯಾಕೆ ಹಿಂಗ್ ಬುಸ್ಕೊಡ್ತಾ ಇದ್ಯಾ? ಮತ್ತಿನೇನು, ನೀವು ಮಾಡಿರೋ ಕೆಲ್ಸಕ್ಕೆ ಗೆಜ್ಜೆ ಕಟ್ಕೊಂಡು ದಾರಿ ಬೀದಿಲ್ ಕುಣಿಲೇನು? ಇದೇನಿದು? ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಣ್ಣ. ಅಗ್ನಿ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ನುಡಿಯುವುದಿಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ. ನೀನ್ ತಪ್ಪು ಮಾಡ್ದಿದ್ರು ತಪ್ಪಾಗೋಗ್ಬಿಟ್ಟಿದೆ. ನಮ್ಗೆಲ್ರಿಗೂ ಪೊಲೀಸ್ ಕೆಲ್ಸ ಸಿಕ್ತು. ಬಾಬಿ, ಈ ವಿಷಯನ ಸಸ್ಪೆನ್ಸ್ ಆಗಿಟ್ಟು ಈಗ ಎದುರಿಸೋದೆ? ಇನ್ಮೇಲೆ ನೋಡ್ತೀರಿ ನಾವೇನ್ ಮಾಡ್ತೀವಿ ಅಂತ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಇವ್ರಿ ಕೆಲ್ಸ ಮಾಡಲ್ಲ. ಐ ಡೋಂಟ್ ಲೈಕ್ ದಿಸ್ ಜಾಬ್. ಯಾಕೆ? ಅದೇ ಯಾವ್ದಾದ್ರು ಎನ್ಕೌಂಟರ್ ನಾನು ಸಾಯ್ತೀನಿ ಅಂತ ಭಯ. ಏನೋ ನೋಡ್ತಾ ಇದ್ಯಾ? ಬರಲಿ. ಏನಾಯ್ತು? ಈ ಕೆಲ್ಸ ಬೇಡ ಬೇಡ ಅಂತ ಪಡ್ಕೊಂಡೆ, ಕೇಳಿದ್ರ? ಈಗ ನನ್ ಮಗ ಬಲಿಯಾಗೋದ. ಏನ್ ಹೇಳ್ತಾ ಇದ್ಯಾ? ಎಲ್ಲ ಈ ಕಾಗೆಯಿಂದಾನೆ. ಎತ್ತಾಗೆ ಇದನ್ನ, ಸುಷ್ಮಾ, ಎತ್ತಾಗೆ ಇದನ್ನ, ಸುಷ್ಮಾ! ಎತ್ತಾಗೆ. ಏನಾಯ್ತು? ಅಭಿ ಸ್ಕೂಲಲ್ಲಿಲ್ಲ, ಯಾರೋ 3 ಜನ ಬಂದು ಕರ್ಕೊಂಡು ಹೋದ್ರಂತೆ. ಅಭಿಗೇನಾಗಲ್ಲ, ಹೆದರ್ಕೋಬೇಡ. ನೀನ್ ಮನೆಗೆ ಹೋಗಿ ನಾನು ಕರ್ಕೊಂಡ್ ಬರ್ತೀನಿ. ಬೇಡಿ, ಹೋಗ್ಬೇಡಿ. ನೀವು ಕಾಕಿ ತೆಗ್ದು ರಿಸೈನ್ ಮಾಡಿದ್ರೆ ಸಾಕು, ಬಿಟ್ಬಿಡ್ತಾರೆ. ಯಾರವ್ರು? ನಿನಗೆ ಸಿಕ್ಕಿದ್ರ? ಹೆದರ್ಸಿದ್ರ? ಇಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ರಿಸೈನ್ ಮಾಡಿದ್ರೆ ಮಗುನ್ ಬಿಡ್ತೀನಿ ಅಂತ ಯಾರು ನಿನ್ಗೆ ಹೇಳಿದ್ದು? ಹಾಗೆ ಅಲ್ವೇನ್ರಿ ಎಲ್ಲ ಬ್ಲಾಕ್ ಮೇಲ್ ಮಾಡೋದು? ಅವೆಲ್ಲ ಮೇಲು ಗೂಡ್ಸ್ ಗಾಡಿ ಬಾಬಿ, ಅವಕ್ಕೆಲ್ಲ ಹೆದರೋದಿಲ್ಲ. ಈ ಕರ್ನಾಟಕ ಎಕ್ಸ್ಪ್ರೆಸ್ ಹೊರಟ್ರ ನಿಲ್ಲೋದು ಗುರಿ ಸಿಕ್ಕಾಗ್ಲೇ ಬಾಬಿ. ಹಳಿ ತಪ್ಪಿದ್ರೆ ಎಂಥ ರೈಲಾದ್ರೂ ಮುಗಿಸ್ಕೊಳ್ಳುತ್ತೆ. ಬಾಬಿ, ಏನು ಆಗೋದಿಲ್ಲ, ಎದುರ್ಕೋಬೇಡಿ. ನಿಮ್ ಜೊತೆ ನಾವಿದ್ದೀವಿ, ಬನ್ನಿ. ಬನ್ನಿ, ಬನ್ನಿ. ನಮಸ್ಕಾರ, ಹೋಗ್ಬಿಟ್ಟು ಬನ್ನಿ. ದೇವ್ರು ಒಳ್ಳೇದ್ ಮಾಡ್ಲಿ.
ನಿಮ್ಮಿಂದ ಇಂಥ ಬಿಹೇವಿಯರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿ ಆರ್ ಆನ್ ಡ್ಯೂಟಿ ಅಂಡ್ ವಿ ವಿಲ್ ಡೂ ಅವರ್ ಡ್ಯೂಟಿ. ಯು ಆರ್ ಸಸ್ಪೆಂಡೆಡ್. ಟೇಕ್ ಔಟ್ ಯುವರ್ ಯೂನಿಫಾರ್ಮ್. ಕೈ ಡ್ರೆಸ್ ನ ನಿಮ್ಗೆ ಹಾಕ್ಸಿ ನಿಮ್ಮನ್ನ ಜನಕ್ಕೆ ಲಾಗಪ್ ತಳಿಸೋವರೆಗೂ ಈ ಡ್ರೆಸ್ ನಿಮಗೆ ಸಿಗಲ್ಲ. ಐ ವಿಲ್ ಥ್ರೋ ಯು ಆಲ್ ಇನ್ ರಿಯಲ್ ಲಾಕಪ್ ಫಾರ್ ಎ ಬೆಟರ್ ಟುಮಾರೋ. ಗುಡ್ ಬೈ. ನಮಸ್ಕಾರ. ಹೋಗ್ಬಿಟ್ಟು ಬನ್ನಿ. ಗುಡ್ ಬೈ. ಸರ್, ಕಮಿಷನರ್ ಸರ್, ಸರ್. ನನಗೊಂದು ಪುಟ್ಟ ಸಂಸಾರ ಇದೆ, ಅದನ್ನ ಹಾಳು ಮಾಡಬೇಡಿ ಪ್ಲೀಸ್. ಹೊರಟೋಗಿ ಇಲ್ಲಿಂದ. ಅಭಿ, ನಿಮ್ಮಮ್ಮ ಬರಲ್ವಂತೆ. ಚಾಕ್ಲೇಟ್ ಕೊಡಿಸ್ತೀನಿ, ನನ್ನ ಜೊತೆ ಬರ್ತೀಯಾ? ಬಾ. ಭೀಮಾ, ನೀವೀಗ ಮೋಸ ಮಾಡ್ತೀರಾ ಅನ್ಕೊಂಡಿರಲ್ಲ ಬಾಬಿ. ಭೀಮಾ, ನಕುಲ. ಜರ್ಮನ್ ಬೇಕು ತಗೊಳ ನಡಿಯ. ಎಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ಅವ್ರು ಕೇಳಿದ್ರೆ ಏನಂತ ಹೇಳಿ? ಅವ್ನ ಪಾಲಿಗೆ ನಾವು ಸತ್ತೋದು ಅಂತ ಹೇಳಿ ಬನ್ರೋಣ. ಅಯ್ಯೋ, ಎಲ್ಲಿ ಹೋಗ್ತಾ ಇದ್ದೀರಾ? ಹೋಗ್ಬೇಡಿ. ಮುಂದೆ ಕತೆ ಏನ್ರಯ್ಯ? ಒಂದು ತೋಚ್ತಾನೆ ಇಲ್ಲ. ತೋಚೋಕೇನಿದೆ? ಅವಂದು ರಾಮಾಯಣ, ನಮ್ದು ಮಹಾಭಾರತ. ಅಂದ್ರೆ ಅವಂದು ವನವಾಸ, ನಮ್ದು ಯುದ್ಧ. ಆ ಕಮಿಷನರ್ ಆಸೆನೆ ನಮ್ ಸಾರ್ಥಿ. ಅಂದ್ರೆ ಅರ್ಜುನನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡೋದು ಅಂತೀರಾ? ನೀನ್ ಬಿಡದೆ ಇದ್ರು ಅವನಾಗ ಅವನೇ ಹೊರಟೋಗ್ತಾನೆ. ಅವನು ಹೋಗ್ಲಿಲ್ಲ ಅಂದ್ರು ಅವ್ರ ಮಾವ ಅವನನ್ನ ಕರ್ಕೊಂಡು ಹೊರಟೋಗ್ತಾನೆ. ಆಗ ನಾವು ಅವನ್ನ ಅಣ್ಣ ಅನ್ಲೇಬೇಕಾಗತ್ತೆ. ಅದಕ್ ಬದಲು ನಾವು ಸಾಯೋದೇ ಮೇಲು. ಏನ್ ಹೇಳ್ತೀರಾ? ಆಹಾ, ಬೇಡಪ್ಪ. ಏ ನಕ್ಲ, ಎಲ್ ಸಹಾಯಕ್ ಹೋಗಿದ್ರು? ಬರ ಇಲ್ಲಿ. ಅಯ್ಯಪ್ಪ, ಏಯ್ ನಿಂತ್ಕೊಳ್ಳೋ. ಏಯ್ ಭೀಮಾ, ಮಗನ. ಅಣ್ಣ ಬಂದ, ಓಡ್ರಲ್ಲ, ಓಡ್ರ. ಏಯ್ ಮೊಲ ತರ ಪುಟ್ಬಿಡ ಅಂತ ಹೊಡ್ತೀಯಲ್ಲ. ಅಯ್ಯಯ್ಯೋ, ನಂಗೆ ಏನ್ ಗೊತ್ತಿಲ್ಲ, ಬಿಟ್ಬಿಡೋಣ. ಅರೆ ಇವನ ಎಲ್ಲೆಲ್ಲೋ ನಿಮ್ ಹುಡ್ಕೋದು? ಊಟಕ್ಕೆ ಬರ್ದೆ ಎಲ್ಲೋಗಿದ್ರಿ? ಏ ಭೀಮಾ, ಎಲ್ಲೋಗ್ತಾ ಇದ್ದೀರಾ? ದೇಶಕ್ಕೆ ಹತ್ರ, ನಿನ್ನಿಂದ ದೂರ. ಏನ್ ಹೇಳ್ತಾ ಇದೀಯಾ? ಸತ್ಯ. ಅದನ್ನೇ ನಾವು ಕಲ್ತಿದ್ದು, ಕಾದಿದ್ದು, ಕಾಯ ಕೊಟ್ಟಿರೋ. ಏಯ್ ಒಗ್ಡಾಟ ಮಾತಾಡ್ಬೇಡ, ನೇರವಾಗಿ ಬಿಡಿಸಿ ಹೇಳು. ಬಿಡ್ಸಳಕ್ಕೇನಿದೆ ಬದ್ನೆಕಾಯಿ ಒಳ್ಳೆ ಕಿತ್ಲೆ ತರ ಬಿಡ್ಸಿಟ್ಟಾಯ್ತಲ್ಲ. ಹೇಯ್ ದೇವು ತಡಿಯೋ. ಅರ್ಜುನ್, ನಾವು ಶತ್ರುಗಳ ಕಿತ್ತಾಡಕ್ ಮುಂಚೆ ಇಟ್ಸ್ ಬೆಟರ್ ಟು ಪಾರ್ಟ್ ಆಫ್ ಫ್ರೆಂಡ್ಸ್ ಅಂತ ತೀರ್ಮಾನ ಮಾಡಿದ್ವಿ. ಬಟ್ ವೈ? ಅದೇನು ಅಂತ ಮುಂದೆ ನಿನ್ಗೆ ಗೊತ್ತಾಗುತ್ತೆ. ಯಾಕೆ ಈಗ ಹೇಳಕ್ಕೆ ನಾಲ್ಗಿನ ಹುಳ ಬಿದ್ದಿದ್ಯಾ? ನಾನ್ ಆವತ್ತೇ ಹೇಳ್ದೆ, ನನ್ ಮಾತ್ ಕೇಳಿದ್ರ? ಅರ್ಜುನ್ ಪ್ರಾಣ ಬೇಕಾದ್ರೂ ಬಿಡ್ತಾನೆ, ಆದ್ರೆ ಅಣ್ಣನ್ ಜೊತೆ ಸೇರಲ್ಲ ಅಂತ. ಈಗ ನೋಡಿ. ಅದಾಗಿದಾಯ್ತು, ಮೊದ್ಲು ಅವ್ನು ಕಾಪಾಡ್ಬೇಕು. ಬನ್ರ ಹೋಗೋಣ. ಬರ್ರಿ.
ಅರ್ಜುನ್ ಅರ್ಜುನ್ ಐ ಆಮ್ ಸಾರಿ ಅರ್ಜುನ್ ನಾನಿನ್ ತಪ್ಪಾಗಿ ಕೇಳ್ಕೊಂಬಿಟ್ಟೆ. ಅದೆಲ್ಲ ಸಾಮಾನ್ಯ ಕಣೋ. ನನ್ನ ಪ್ರಾಣಗಳ ತರ ಇರೋ ನೀವು ಬೇರೆ ಆಗಕ್ಕೆ ಸಾಧ್ಯನಾ?